ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ವೇದಿಕ್ ಅಸ್ಟ್ರಾಲಜರ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಅಂದರೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ನಮ್ಮ ಚಾನಲಲ್ಲಿ ಪ್ರತಿದಿನ ಎಲ್ಲ ರಾಶಿಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಹೊಸದಾಗಿ ನೋಡೋರು ಹೇಳಿದಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ನಾನು ಪ್ರತಿದಿನ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾನಿವಾಗ ತಿಳಿಸ್ಕೊಡ್ತೀನಿ ತುಲಾ ರಾಶಿ ಬಗ್ಗೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಬಗ್ಗೆ. ತುಲಾ ರಾಶಿಯ ಸ್ನೇಹಿತರಿಗೆ ಆತ್ಮೀಯ ಸ್ವಾಗತ. 2026 ವರ್ಷವು ನಿಮ್ಮ ಬದುಕಿನಲ್ಲಿ ಒಂದು ಮಹತ್ತರವಾದ ಮೈಲಿಗಲ್ಲಾಗಲಿದೆ ಸ್ನೇಹಿತರೆ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ, ನಿಮ್ಮ ದೀರ್ಘಕಾಲದ ಕನಸುಗಳನ್ನು ನನಸು ಮಾಡಬಲ್ಲ ಅದ್ಭುತ ಕಾಲಘಟ್ಟವಿದು. ಆದರೆ ಈ ವರ್ಷ ಕೇವಲ ಅದೃಷ್ಟವನ್ನಷ್ಟೇ ಅಲ್ಲ, ಕೆಲವು ಸವಾಲುಗಳನ್ನು ಕೂಡ ಹೊತ್ತು ತರುತ್ತಿದೆ. ಗ್ರಹಗಳ ಬದಲಾವಣೆಗಳು ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿವೆ? ಹಣಕಾಸು, ಆರೋಗ್ಯ, ಶಿಕ್ಷಣ, ಪ್ರೀತಿ ಮತ್ತು ಉದ್ಯೋಗದಲ್ಲಿ ನೀವು ಎಚ್ಚರದಿಂದ ಇರಬೇಕಾದ ವಿಷಯಗಳು ಯಾವುವು? ನಿಮ್ಮ ಅದೃಷ್ಟವನ್ನು ಮತ್ತು ಅದರ ಸಂಖ್ಯೆಗಳು ಯಾವುವು? ಇವೆಲ್ಲವನ್ನು ನಾವು ಈ ವಿಸ್ತೃತ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚಿಸಲಿದ್ದೇವೆ. ಈ ವಿಡಿಯೋದಲ್ಲಿರುವ ಪ್ರತಿಯೊಂದು ಮಾಹಿತಿಯು ನಿಮ್ಮ 2026ರ ಯಶಸ್ಸಿನ ಗುಟ್ಟಾಗಿದೆ ಸ್ನೇಹಿತರೆ. ಆದ್ದರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ದಯವಿಟ್ಟು ಈ ಮಾಹಿತಿಗೆ ಒಂದು ಲೈಕ್ ನೀಡಿ ಮತ್ತು ಜ್ಯೋತಿಷ್ಯದ ನಿಖರ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಅಂದರೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಲಾ ರಾಶಿ 2026 ಸಂಪೂರ್ಣ ವಾರ್ಷಿಕ ಭವಿಷ್ಯ. 2026 ವರ್ಷದ ಗ್ರಹಗತಿಗಳನ್ನು ಗಮನಿಸಿದಾಗ ನಿಮ್ಮ ರಾಶಿಯ ಮೇಲೆ ಪ್ರಮುಖ ಗ್ರಹಗಳಾದ ಶನಿ, ಗುರು ಮತ್ತು ರಾಹುಕೇತುಗಳ ಪ್ರಭಾವ ಅತ್ಯಂತ ಹೆಚ್ಚಿದೆ. ನಿಮ್ಮ ರಾಶಿಯ ಅಧಿಪತಿ ಶುಕ್ರನ ಪ್ರಭಾವದಿಂದ ಈ ವರ್ಷ ನೀವು ಸೌಂದರ್ಯ ಮತ್ತು ಸಮತೋಲನದ ನಡುವೆ ಪ್ರಗತಿ ಹೊಂದಲಿದ್ದೀರಿ. ಮೊದಲಿಗೆ ಶನಿ ಗ್ರಹದ ಬಗ್ಗೆ ತಿಳಿಯೋಣ. ಶನಿಯು ಈ ವರ್ಷ ಪೂರ್ತಿ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಅಂದರೆ ಪಂಚಮ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. 5ನೇ ಮನೆ ಎಂದರೆ ಅದು ನಮ್ಮ ಬುದ್ಧಿವಂತಿಕೆ, ಶಿಕ್ಷಣ, ಪ್ರೀತಿ ಮತ್ತು ಸಂತಾನದ ಸ್ಥಾನ. ಶನಿಯು ಇಲ್ಲಿ ಇರುವುದರಿಂದ ನಿಮ್ಮ ಆಲೋಚನೆಗಳಲ್ಲಿ ಗಾಂಭೀರ್ಯ ಹೆಚ್ಚುತ್ತದೆ. ನೀವು ಮಾಡುವ ಯಾವುದೇ ಕೆಲಸದಲ್ಲಿ ನಿಧಾನಗತಿ ಕಂಡರೂ ಸಹ ಅದು ಭವಿಷ್ಯದಲ್ಲಿ ಸ್ಥಿರವಾದ ಯಶಸ್ಸನ್ನು ನೀಡುತ್ತದೆ. ಆದರೆ ನೆನಪಿರಲಿ, ಶನಿಯು ಶ್ರಮದ ದೇವತೆ. ನೀವು ಸೋಮಾರಿತನ ಬಿಟ್ಟು ಶ್ರಮ ವಹಿಸಿದರೆ ಮಾತ್ರ ಈ ವರ್ಷ ನಿಮಗೆ ಫಲ ಸಿಗುತ್ತದೆ ಸ್ನೇಹಿತರೆ. ಹಾಗೆ ದೇವಗುರು ಬೃಹಸ್ಪತಿಯು ವರ್ಷದ ಆರಂಭದಿಂದ ಮೇ ತಿಂಗಳವರೆಗೆ ನಿಮ್ಮ ರಾಶಿಯ 7ನೇ ಮನೆಯಲ್ಲಿ ಇರುತ್ತಾನೆ. 7ನೇ ಮನೆ ಎಂದರೆ ಸಂಗಾತಿ ಮತ್ತು ಪಾಲುದಾರಿಕೆಯ ಸ್ಥಾನ. ಈ ಅವಧಿಯು ನಿಮ್ಮ ಬದುಕಿನ ಬಂಗಾರದ ಅವಧಿಯಾಗಿದೆ. ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ. ಹೊಸ ಪರಿಚಯಗಳು ಲಾಭದಾಯಕವಾಗಿರುತ್ತದೆ. ಮೇ ತಿಂಗಳ ನಂತರ ಗುರುವು 8ನೇ ಮನೆಗೆ ಪ್ರವೇಶಿಸುತ್ತಾನೆ. ಅಷ್ಟಮ ಗುರುವು ಅನಿರೀಕ್ಷಿತ ಧನಲಾಭವನ್ನು ತರಬಹುದು ಅಥವಾ ರಹಸ್ಯ ಮೂಲಗಳಿಂದ ಆದಾಯ ತರಬಹುದು. ಆದರೆ ಆರೋಗ್ಯದ ದೃಷ್ಟಿಯಿಂದ ನೀವು ಸ್ವಲ್ಪ ಜಾಗರೂಕರಾಗಿರಬೇಕಾದ ಸಮಯವಿದು. ಇನ್ನು ರಾಹು ಷಷ್ಠ ಸ್ಥಾನದಲ್ಲಿ ಮತ್ತು ಕೇತು ವ್ಯಯಸ್ಥಾನದಲ್ಲಿ ಇರುತ್ತಾರೆ. ಇದು ತುಲಾ ರಾಶಿಯವರಿಗೆ ಒಂದು ವಿಶೇಷ ಯೋಗವಿದ್ದಂತೆ. ಷಷ್ಠದ ರಾಹು ನಿಮ್ಮಲ್ಲಿರುವ ರೋಗಗಳನ್ನು ಮತ್ತು ಶತ್ರುಗಳನ್ನು ನಾಶಪಡಿಸುತ್ತಾನೆ. ನಿಮ್ಮ ವಿರೋಧಿಗಳು ನಿಮ್ಮ ಮುಂದೆ ಮಂಡಿಯೂರುತ್ತಾರೆ. ಆದರೆ ವ್ಯಯದ ಕೇತು ಅನಗತ್ಯ ಖರ್ಚುಗಳನ್ನು ಹೆಚ್ಚಿಸಬಹುದು ಅಥವಾ ನಿಮ್ಮನ್ನು ಆಧ್ಯಾತ್ಮಿಕತೆಯ ಕಡೆಗೆ ಸೆಳೆಯಬಹುದು. ಆರ್ಥಿಕ ಜೀವನ ಮತ್ತು ಹಣಕಾಸಿನ ವಿಷಯಕ್ಕೆ ಬಂದರೆ 2026ರ ಮೊದಲ 4 ತಿಂಗಳುಗಳು ನಿಮಗೆ ಅತ್ಯಂತ ಅದೃಷ್ಟಶಾಲಿಯಾಗಿವೆ. ಗುರುಗ್ರಹದ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಆದಾಯದ ಅರಿವು ಹೆಚ್ಚುತ್ತದೆ. ನೀವು ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಸಕಾಲ. ನೀವು ವ್ಯಾಪಾರಸ್ಥರಾಗಿದ್ದರೆ ಹೊಸ ಮಾರುಕಟ್ಟೆಗಳನ್ನು ಕಂಡುಕೊಳ್ಳುತ್ತೀರಿ ಮತ್ತು ನಿಮ್ಮ ಲಾಭದ ಪ್ರಮಾಣ ದುಪ್ಪಟ್ಟಾಗಲಿದೆ. ಆದರೆ ವರ್ಷದ ಮಧ್ಯಭಾಗದಲ್ಲಿ ಅಂದರೆ ಜೂನ್ ಮತ್ತು ಸೆಪ್ಟೆಂಬರ್ ನಡುವೆ ನೀವು ಹಣದ ವಿಷಯದಲ್ಲಿ ಬಹಳ ಭಯಪಟ್ಟು ಜಾಗರೂಕರಾಗಿರಬೇಕು. ಈ ಸಮಯದಲ್ಲಿ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಬಜೆಟ್ ಅನ್ನು ಏರುಪೇರು ಮಾಡಬಹುದು ಸ್ನೇಹಿತರೆ. ಕುಟುಂಬದ ಕಾರ್ಯಕ್ರಮಗಳಿಗೆ ಅಥವಾ ದೀರ್ಘ ಪ್ರಯಾಣಗಳಿಗೆ ಅಧಿಕ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ಅನುಭವಿಗಳ ಸಲಹೆ ಇಲ್ಲದೆ ಹಣ ಹೂಡಬೇಡಿ. ಜಮೀನು ಮತ್ತು ಮನೆ ಖರೀದಿಸುವ ಯೋಗವಿದ್ದರೂ ಕಾಗದ ಪತ್ರಗಳನ್ನು 100 ಬಾರಿ ಪರಿಶೀಲಿಸುವುದು ಒಳಿತು. ವೃತ್ತಿ ಮತ್ತು ಉದ್ಯೋಗದ ಹಾದಿ. ಉದ್ಯೋಗಸ್ಥ ತುಲಾ ರಾಶಿಯವರಿಗೆ ಈ ವರ್ಷ ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ. ಶನಿಯ ಪ್ರಭಾವದಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಕೆಲವೊಮ್ಮೆ ಕೆಲಸದ ಒತ್ತಡದಿಂದ ನಿಮಗೆ ವಿಪರೀತ ಸುಸ್ತು ಎನಿಸಬಹುದು. ಆದರೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು ಗಮನಿಸುತ್ತಿರುತ್ತಾರೆ. ವರ್ಷದ ಆರಂಭದಲ್ಲಿ
ಬಡ್ತಿ ಅಥವಾ ವರ್ಗಾವಣೆಯ ಅವಕಾಶಗಳು ಹೆಚ್ಚಿವೆ. ನಿಮಗೆ ಒಳ್ಳೆಯದಾಗಲಿ ಎನ್ನುವ ಆಶಯದಿಂದ ಈ ಒಂದು ಮಾತು ನೆನಪಿರಲಿ. ಕೆಲಸದ ಸ್ಥಳದಲ್ಲಿ ರಾಜಕೀಯದಿಂದ ದೂರವಿರಿ. ರಾಹುವಿನ ಪ್ರಭಾವದಿಂದಾಗಿ ನಿಮ್ಮ ವಿರುದ್ಧ ಸಂಚುಗಳು ನಡೆಯಬಹುದು, ಆದರೆ ನಿಮ್ಮ ಪ್ರಾಮಾಣಿಕತೆ ನಿಮ್ಮನ್ನು ರಕ್ಷಿಸುತ್ತದೆ. ಸ್ವಂತ ಉದ್ಯೋಗ ಮಾಡುವವರಿಗೆ ವಿದೇಶಿ ಕಂಪನಿಗಳಿಂದ ಅಥವಾ ದೂರದ ಪ್ರದೇಶಗಳಿಂದ ಹೊಸ ಆರ್ಡರ್ಗಳು ಬರಲಿದೆ. ಸಾಲದ ಹೊರೆ ಕಡಿಮೆಯಾಗುವುದರಿಂದ ಉದ್ಯೋಗದಲ್ಲಿ ಸಮಾಧಾನ ನೆಲೆಸಲಿದೆ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ. ವಿದ್ಯಾರ್ಥಿಗಳಿಗೆ ಈ ವರ್ಷ ಶನಿಯು ಏಕಾಗ್ರತೆಯ ಪಾಠ ಕಲಿಸುತ್ತಾನೆ. ನೀವು ಕೇವಲ ಅದೃಷ್ಟವನ್ನು ನಂಬಿ ಕೂತರೆ ಈ ವರ್ಷ ಫಲ ಸಿಗುವುದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರು ಹಗಲಿರುಳು ಶ್ರಮಿಸಬೇಕಾಗುತ್ತದೆ. ವಿದ್ಯಾರ್ಥಿಗಳು ವಿಶೇಷವಾಗಿ ವಿಜ್ಞಾನ ಮತ್ತು ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರುವವರಿಗೆ ಈ ವರ್ಷ ಶುಭವಾಗಿದೆ. ವರ್ಷದ ಉತ್ತರಾರ್ಧದಲ್ಲಿ ನಿಮ್ಮ ಆಸಕ್ತಿಯು ಕ್ರೀಡೆ ಅಥವಾ ಇತರ ಕಲೆಗಳ ಕಡೆಗೆ ತಿರುಗಬಹುದು. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಜೂನ್ ನಂತರ ಶುಭವಾರ್ತೆ ಸಿಗಲಿದೆ. ಗುರುವಿನ ಆಶೀರ್ವಾದದಿಂದ ನಿಮ್ಮ ಜ್ಞಾನ ವೃದ್ಧಿಯಾಗುತ್ತದೆ ಮತ್ತು ಗುರು ಹಿರಿಯರ ಬೆಂಬಲ ಸದಾ ನಿಮ್ಮ ಮೇಲಿರುತ್ತದೆ. ಪ್ರೀತಿ ಮತ್ತು ಕೌಟುಂಬಿಕ ಜೀವನ. ಕೌಟುಂಬಿಕವಾಗಿ ಇದು ಅತ್ಯಂತ ಸಂತೋಷದ ವರ್ಷ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂಕೇತಗಳಿವೆ. ಅವಿವಾಹಿತರಿಗೆ ಮೇ ತಿಂಗಳ ಒಳಗೆ ಕಂಕಣ ಬಲ ಕೂಡಿ ಬರಲಿದೆ. ಸಪ್ತಮ ಗುರುವು ಸುಂದರ ಮತ್ತು ಗುಣವಂತ ಸಂಗಾತಿಯನ್ನು ತಂದುಕೊಡಲಿದ್ದಾನೆ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಪರಸ್ಪರ ಮಾತುಕತೆಯಿಂದ ಅದನ್ನು ಬಗೆಹರಿಸಿಕೊಳ್ಳುತ್ತೀರಿ. ಶನಿಯು ಪಂಚಮದಲ್ಲಿ ಇರುವುದರಿಂದ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿ ಸಿಗುವ ಯೋಗವಿದೆ. ಪ್ರೇಮಿಗಳಿಗೆ ಈ ವರ್ಷ ಮದುವೆಯ ಹಂತಕ್ಕೆ ಹೋಗಲು ಅನುಕೂಲಕರವಾಗಿದೆ. ಆದರೆ ರಾಹುವಿನ ಪ್ರಭಾವದಿಂದ ಸಂಗಾತಿಯ ಬಗ್ಗೆ ಅನಗತ್ಯ ಅನುಮಾನಗಳನ್ನು ಪಡುವುದು ಬೇಡ. ಪರಸ್ಪರ ನಂಬಿಕೆ ಈ ವರ್ಷದ ನಿಮ್ಮ ಯಶಸ್ಸಿನ ಮಂತ್ರವಾಗಿರಲಿ. ಆರೋಗ್ಯದ ಬಗ್ಗೆ ಎಚ್ಚರಿಕೆ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಈ ವರ್ಷ ನಿರ್ಲಕ್ಷ್ಯ ತೋರಿದರೆ ಖಂಡಿತವಾಗಿ ಭಯಪಡಬೇಕಾಗುತ್ತದೆ. ಷಷ್ಠದ ರಾಹು ಮತ್ತು ಅಷ್ಟಮ ಗುರುವು ಸಣ್ಣ ಪುಟ್ಟ ಕಾಯಿಲೆಗಳನ್ನು ದೊಡ್ಡದು ಮಾಡಬಹುದು. ವಿಶೇಷವಾಗಿ ಜೀರ್ಣಾಂಗಕ್ಕೆ ಸಂಬಂಧಿಸಿದ ತೊಂದರೆಗಳು, ನರಗಳ ದೌರ್ಬಲ್ಯ ಅಥವಾ ಮಾನಸಿಕ ಒತ್ತಡ ನಿಮ್ಮನ್ನು ಕಾಡಬಹುದು. ನಿರಂತರ ಕೆಲಸದ ನಡುವೆ ವಿಶ್ರಾಂತಿಗೆ ಆದ್ಯತೆ ನೀಡಿ. ಶುದ್ಧವಾದ ಆಹಾರ ಮತ್ತು ಹೆಚ್ಚಿನ ನೀರು ಸೇವನೆ ಈ ವರ್ಷ ನಿಮಗೆ ಅತ್ಯಗತ್ಯ. ವಯಸ್ಸಾದ ತುಲಾರಾಶಿಯವರು ಕಾಲಿನ ನೋವು ಅಥವಾ ಕಣ್ಣಿನ ತೊಂದರೆಗಳ ಬಗ್ಗೆ ಎಚ್ಚರದಿಂದಿರಿ. ದಿನನಿತ್ಯ ಯೋಗ ಮತ್ತು ಧ್ಯಾನ ಮಾಡುವುದರಿಂದ ನೀವು ಈ ಎಲ್ಲಾ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಅದೃಷ್ಟದ ಅಂಶಗಳು ಮತ್ತು ಪರಿಹಾರಗಳು. 2026ರಲ್ಲಿ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ಈ ಕೆಳಗಿನ ಸಂಗತಿಗಳನ್ನು ಗಮನಿಸಿ. ಅದೃಷ್ಟದ ಸಂಖ್ಯೆಗಳು 5, 6 ಮತ್ತು 8. ನಿಮ್ಮ ಪ್ರಮುಖ ಕೆಲಸಗಳನ್ನು ಈ ಸಂಖ್ಯೆಯ ದಿನಗಳಲ್ಲಿ ಮಾಡಿದರೆ ಯಶಸ್ಸು ಹೆಚ್ಚು. ಅದೃಷ್ಟದ ದಿನಗಳು ಬುಧವಾರ ಮತ್ತು ಶುಕ್ರವಾರ ನಿಮ್ಮ ಪಾಲಿಗೆ ಅತ್ಯಂತ ಮಂಗಳಕರ ದಿನಗಳು. ಅದೃಷ್ಟದ ಬಣ್ಣಗಳು ಬಿಳಿ, ತಿಳಿ ನೀಲಿ ಮತ್ತು ಹಸಿರು ಬಣ್ಣ. ಬಟ್ಟೆಗಳನ್ನು ಧರಿಸುವುದು ಅಥವಾ ಬಳಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಪರಿಹಾರಗಳು. ಪ್ರತಿ ಶುಕ್ರವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಿ. ಶನಿವಾರದಂದು ಬಡವರಿಗೆ ಅಥವಾ ವಿಕಲಚೇತನನಿಗೆ ಕೈಲಾದ ಸಹಾಯ ಮಾಡಿ. ಮನೆಯಲ್ಲಿ ದೀಪ ಹಚ್ಚಿ ಶ್ರೀ ಸೂಕ್ತ ಅಥವಾ ವಿಷ್ಣು ಸಹಸ್ರನಾಮ ಪಠಿಸಿ. ಇದು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ಮತ್ತೆ ನೀವು ಗೆಲುವನ್ನು ಸಾಧಿಸಬೇಕು ಅಂದರೆ ನಿಮ್ಮ ಹಠ ಛಲವನ್ನು ಸ್ವಲ್ಪ ನೀವು ಬಿಡಬೇಕು. ನಿಮ್ಮ ದಾರಿಯಲ್ಲಿ ನೀವು ಒಳ್ಳೆಯ ದಾರಿಯಲ್ಲಿ ನಡೆದರೆ ಈ ವರ್ಷ ಖಂಡಿತ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುಟ್ಟಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮತ್ತೆ ನಿಮಗೆ ಹೃತ್ಪೂರ್ವಕ ಧನ್ಯವಾದ. ನಿಮ್ಮ ಬದುಕು ಹಸನಾಗಲಿ ಎಂಬುದೇ ನಮ್ಮ ಆಶಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ. ಮತ್ತೆ ತುಲಾ ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇಂತಹ ಹಲವು ಮಾಹಿತಿಗಳು ತರಲು ಶಕ್ತಿ ನೀಡುತ್ತದೆ. ಸ್ನೇಹಿತರೆ, ನಿಮ್ಮ ನಂಬಿಕೆ ಮತ್ತು ಶಕ್ತಿಯೇ ನಮಗೆ ಶ್ರೀರಕ್ಷೆ. ನಿಮ್ಮ ಮೇಲೆ ದೇವರ ಆಶೀರ್ವಾದ ಸದಾ ಇರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಈಗಲೇ ನಿಮ್ಮ ಶಕ್ತಿಯನ್ನು ಕಮೆಂಟ್ ಮೂಲಕ ತೋರಿಸಿ ಸ್ನೇಹಿತರೆ. ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಉದಾಹರಣೆ ಜೈ ಹನುಮಾನ್ ಇರ್ಬೋದು, ಜೈ ಕೃಷ್ಣ, ಓಂ ನಮಃ ಶಿವಾಯ ಅಥವಾ ಶ್ರೀ ಗುರು ರಾಘವೇಂದ್ರಾಯ ನಮಃ ಯಾವುದಾದ್ರೂ ಆಯಿತು. ನಿಮ್ಮ ಮನೆ ದೇವರಾಗಿರ್ಬೋದು, ಯಾವುದೇ ದೇವರ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಸ್ನೇಹಿತರೆ, ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ, ತಕ್ಷಣ ನಾನು ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ ಸ್ನೇಹಿತರೆ.